ಮಂಗಳೂರಿನ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುತ್ತಾರು ಮದನಿ ನಗರ ಮಸೀದಿಗೆ ಅಬ್ದುಲ್ ರಹೀಂ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮಸೀದಿಯಲ್ಲಿ ರಹೀಂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಗಮನಿಸಬಹುದು. ಬಂಟ್ವಾಳದಲ್ಲಿ ಪಿಕಪ್ ವಾಹನ ಚಾಲಕ ಅಬ್ದುಲ್ ರಹೀಂ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಲಾಗಿದೆ. ಮಂಗಳೂರಿಗೆ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಮನ ಹರಿಸಲಾಗಿದೆ. ಕುತ್ತಾರು ಮದನಿ ನಗರ ಮಸೀದಿಗೆ ಅಬ್ದುಲ್ ರಹೀಂ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮಸೀದಿಯಲ್ಲಿ ರಹೀಂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮದನಿ ನಗರ ಮಸೀದಿ ಬಳಿ ಜಮಾಯಿಸಿದ್ದಾರೆ ಮುಸ್ಲಿಂ ಸಮುದಾಯದವರು. ಬಂಟ್ವಾಳದಲ್ಲಿ ಪಿಕಪ್ ವಾಹನ ಚಾಲಕ ಆಗಿರುವಂಥದ್ದು ಅಬ್ದುಲ್ ರಹೀಂ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ಮಂಗಳೂರಿಗೆ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಎಡಿಜಿಪಿ ಆರ್ ಹಿತೇಂದ್ರ ಭೇಟಿಯನ್ನ ಕೊಟ್ಟಿರುವಂಥದ್ದು. ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕವಾಗಿ ಕೆಲ ದಿನಗಳಿಂದ ಕಿಡಿಗೇಡಿಗಳು ಮುಸ್ಲಿಮರಿಗೆ ಕೆಲವೊಂದು ಬಹಿರಂಗವಾದಂಥ ಬೆದರಿಕೆಯನ್ನು ಹಾಕ್ತಾನೆ ಇದ್ದಾರೆ. ಸೊ ಹಾಗಾಗಿ ಮೊನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ರಕ್ತಕ್ಕೆ ರಕ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಕೂಗ್ತಾ ಇದ್ರು. ಅಗ್ಗದ ರೀತಿಯಲ್ಲಿ ಕೂಡ ಕೊಲೆ ಮಾಡ್ತೀವಿ ನಾವು ಅನ್ನುವ ವಿಚಾರವಾಗಿ ಕೂಡ ನೇರವಾಗಿ ಹೇಳಿಕೆಯನ್ನು ಕೊಡ್ತಿದ್ರು. ಅದಾದ ಮೇಲೆ ಈಗ ರಹೀಂ ಕೊಲೆ ಆಗಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮೃತ ರಹೀಂ ಅಮಾಯಕ ಯುವಕ, ಕ್ರಿಮಿನಲ್ ಕೂಡ ಅಲ್ಲ, ಮಸೀದಿ ಒಂದರ ಕಾರ್ಯದರ್ಶಿ ಕೂಡ ಆಗಿದ್ದ ಅಂತ. ಆತ ಯಾವುದೇ ಸಂಘಟನೆಯಲ್ಲೂ ಇರಲಿಲ್ಲ, ಶ್ರಮಜೀವಿ ಆಗಿದ್ದ. ಆತನ ಮೇಲೆ ಯಾವುದೇ ಮೊಕದ್ದಮೆ ಕೂಡ ಇರಲಿಲ್ಲ. ಆದರೂ ಸಂಘ ಪರಿವಾರದ ಗೂಂಡಗಳು ಅಮಾಯಕರನ್ನ ಕೊಲೆ ಮಾಡಿದ್ದಾರೆ ಅಂತ ಅಲ್ಲಿರುವಂಥವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ರಹೀಂ ಮೃತದೇಹವನ್ನ ಮಸೀದಿಯ ಬಳಿ ತರಲಾಗ್ತದೆ.